ಫೋನ್ ಮಾಡಿದ್ಯಾ ರಾಜ್ಕುಮಾರ? ನೀವು ಟ್ರೈನಿಂಗ್ ತಗೊಂಡಿರೋದು ಎಲ್ಲಿ ಅಂತ ತಿಳ್ಕೊಬೋದಾ? ಅದನ್ನೆಲ್ಲ ನಾವು ನಿಮ್ಗೆ ಯಾಕೆ ಹೇಳ್ಬೇಕು? ನೀವ್ ಕೇಳಿದ ಕ್ವಶನ್ ಆನ್ಸರ್ ಮಾಡಕ ನಾವು ಇಲ್ಲಿ ಕೂತಿರೋದು. ಯಾವ ಪರ್ಸನ್, ಯಾವ ಹುಡುಗಿ, ಏನ್ ಹೆಸರು, ನಿಮ್ ಮಾಡಕ್ ಕೆಲ್ಸ ಇಲ್ಲ, ಬೇರೆಯವ್ರಿಗೂ ಮಾಡಕ್ ಕೆಲ್ಸ ಕೊಡ್ಬೇಡಿ. ಹೋಗು ಬಾನು ಬರುತ್ತೆ, ಮತ್ತೊಂದು ಬರುತ್ತೆ. ನಿನ್ಗೆ ಮೀಟರ್ ಇದ್ರೆ ನೀನ್ ಬಾ, ನಾನು ಇಲ್ಲೇ ಇದ್ದೀನಿ, ಬಾ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ. ಹಲೋ, ಹೇಳಿ ಮೇಡಮ್. ಯಾರಿದು ಡ್ರೈವಿಂಗ್ ಹೇಳ್ಕೊಡ್ತಾರಲ್ಲ ಅನು ಅಂದ್ಬಿಟ್ಟು ಅವರಾ? ಹೌದು, ಹೇಳಿ ಸರ್. ಎಲ್ಲಿ ಮೇಡಮ್ ನಿಮ್ಮ ಆಫೀಸ್ ಬರೋದು? ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಬನ್ನರ್ಘಟ್ಟದಿಂದ. ಬನ್ನರ್ಘಟ್ಟ ರೋಡ್ ನಿಯರ್ ಮೀನಾಕ್ಷಿ ಮಾಲ್ ಹತ್ರ ಸರ್. ಹೇಳಿ. ಎಲ್ಲಿ ಮೇಡಮ್ ಅಲ್ಲಿ? ಮೀನಾಕ್ಷಿ ಮಾಲ್ ಹತ್ರನೇ ಸರ್. ಯಾರು ಕಲಿಬೇಕಿತ್ತು, ಏನ್ ಬೇಕಿತ್ತು? ಕಲಿಯೋದೆಲ್ಲ ಬೇಕಾಗಿರೋದು. ನೀವು ಟ್ರೈನಿಂಗ್ ತಗೊಂಡಿರೋದು ಎಲ್ಲಿ ಅಂತ ತಿಳ್ಕೊಬೋದಾ? ನಾನ್ ಟ್ರೈನಿಂಗ್ ತಗೊಂಡಿರೋದಾ? ಹೌದು. ಏಂತಕ್ಕೆ? ಅಂದ್ರೆ ನೀವು ಟ್ರೈನಿಂಗ್ ಏನು ತಗೊಳ್ದೆ ಸುಮ್ಮನೆ ಹೇಳ್ಕೊಡ್ತಾ ಇದ್ದೀರಾ ಎಲ್ಲರಿಗೂ? ಅಲ್ಲ, ನೀವ್ ಯಾರು? ನಿಮಗೆ ಏನ್ ಬೇಕು ಹೇಳಿ. ಫಸ್ಟ್ ನಾನು ಕೇಳೋದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಡಿ. ನನಗೆ ಆಮೇಲೆ ಪ್ರಶ್ನೆ ಕೇಳೋರಂತೆ ನೀವು. ನೀವ್ ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಾಗಿಲ್ಲ ಸರ್. ನೀವ್ ಯಾರಂತ ಫಸ್ಟ್ ನನಗೆ ಹೇಳಿ. ನೀವ್ ಕಾಲ್ ಮಾಡಿದಿರಲ್ವಾ? ಅಲ್ಲ, ನೀವು ಒಂದು ಡ್ರೈವಿಂಗ್ ಸ್ಕೂಲ್ ನಡೆಸಿದ್ಮೇಲೆ ನಿಮ್ದು ಆದಂತ ಒಂದು ಸರ್ಟಿಫಿಕೇಶನ್ ಇರುತ್ತೆ. ಸುಮ್ನೆ ಹಂಗೆಲ್ಲ ಹೇಳ್ಕೊಡಕ್ ಅದನ್ನೆಲ್ಲ ನಾವು ನಿಮ್ಗೆ ಯಾಕೆ ಹೇಳ್ಬೇಕು? ನೀವ್ ಏನ್ ಬೇಕು, ನಿಮ್ಗೆ ಏನ್ ಬೇಕು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಏನು ನಮ್ಗೆ ಯಾಕೆ ಬೇಕು ಅಂತಂದ್ರೆ ಇಲ್ಲಿ ಯಾರ ಜವಾಬ್ದಾರಿ? ಈಗ ಇಲ್ಲಿ ಹಿಂಗೆ ಆಗಿ ಕೂರ್ಸಿರೋದಕ್ಕೆ ನೀವು ಅದನ್ನ ಫಸ್ಟ್ ನೀವ್ ಹೇಳಿ. ಇಲ್ಲಿ ನೀವ್ ಯಾರು ಕೇಳಕ್ ಅದನ್ನ? ಈ ತರ ಗಂಡಾಗುಂಡಿನ ನಿಮ್ದು? ಅಲ್ಲ, ನಾನ್ ನಿಮ್ಗೆ ಕೇಳ್ತಾ ಇದೀನಿ. ಕಾಲ್ ಮಾಡ್ಬಿಟ್ಟು ಏನೇನೋ ಕೇಳಿದ್ರೆ ನೀವ್ ಕೇಳಿದ ಕ್ವಶನ್ ಆನ್ಸರ್ ಮಾಡಕ ನಾವು ಇಲ್ಲಿ ಕೂತಿರೋದು. ಅಲ್ಲ, ಹೇಳ್ಕೊಡೋದನ್ನ ಕರೆಕ್ಟಾಗಿ ನ್ಯಾಯವಾಗಿ ಹೇಳ್ಕೊಡ್ಬೇಕು. ಹೇಳ್ಕೊಡೋ ಟೈಮಲ್ಲಿ ಅದು ಬಿಟ್ಬಿಟ್ಟು ಅರ್ಧಂಬರ್ಧ ಹೇಳ್ಕೊಟ್ಟು ನಿಮ್ದು ಹೆಂಗೋ ಇದು ಮಾಡ್ಕೊಂಡ್ರೆ ಇಲ್ಲಿ ಈಗ ನಾವು ಅರ್ಧಂಬರ್ಧ ಹೇಳ್ಕೊಟ್ಟಿದೀವಿ. ಯಾರಿಗೂ ಏನು ಹೇಳ್ಕೊಟ್ಟಿಲ್ವಾ ಅಲ್ವಾ ನೀವು? ಅದನ್ನೇ ಕೇಳ್ತಾ ಇರೋದು. ಯಾರಿಗೆ ಏನ್ ಹೇಳ್ಕೊಟ್ಟಿದೀವಿ ಹೇಳಿ. ಯಾರು ಅಂತ, ಯಾವ ಪರ್ಸನ್, ಯಾವ ಹುಡುಗಿ, ಏನ್ ಹೆಸರು? ನೋಡಿ, ನನಗೆ ನೀವು ಪೊಲೀಸ್ನವ್ರು ಕೇಳ್ದಂಗೆ ಕೇಳಬೇಡಿ ಆಯ್ತಾ? ನಾನ್ ಮೀಡಿಯಾದವ್ರ ಹತ್ರ ಹೋಗೋದು ಒಂದೇ ನಿಮಿಷ. ಕೇಳಬೇಡಿ. ಓಕೆ? ಏನೋ ನೀವು ನನ್ನ ಹತ್ರ ಈ ತರ ಕೇಳಕ್ ಆಪ್ಷನ್ ಇಲ್ಲ ಸರ್. ನೀವ್ ಯಾರು ಫಸ್ಟ್ ಆಫ್ ಆಲ್ ಯಾರಿಗೆ ಹೇಳ್ಕೊಟ್ಟಿದೀವಿ? ನೀವು ಬಂದು ಜಾಯ್ನ್ ಆಗಿದ್ದೀರಾ? ಅಡ್ಮಿಷನ್ ಆಗಿದೆಯಾ? ಅಡ್ಮಿಷನ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ? ನನ್ಗೆ ಈ ತರ ಹೇಳ್ತಾ ಇದೀನಿ. ನನ್ಗೆ ಈಗ್ಲೇ ತಲೆ ಕೆಟ್ಟೈತೆ. ಇನ್ನ ತಲೆಗೆಲೆ ಕೆಡ್ಸೋದ್ರೆ ಮಾತ್ರ ನಿಮ್ಗೆ ಕೆಟ್ಟೋಗ್ಲಿ. ಏನ್ ಮಾಡಕ್ಕಾಗುತ್ತೆ? ನಾನು ನಿಮ್ ತಲೆ ಕೆಟ್ಕೊಂಡು ನಿಮ್ ತಲೆ ಇಟ್ಕೊಂಡು ನಾವೇನ್ ಮಾಡಕ್ಕಾಗುತ್ತೆ? ಏನ್ ಮಾಡ್ತೀರಾ ನೀವು? ಅಲ್ಲ, ನಿಮ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಿಮ್ಗಿದ್ಯಾ? ನಮ್ಗೆ ಇರೋದಕ್ಕೆ ಹೇಳ್ತಾ ಇರೋದು. ಸುಮ್ನೆ ಕಾಲ್ ಮಾಡ್ಬಿಟ್ಟು ತಲೆ ತಿಂತ ಇದ್ರಲ್ಲ ಇಲ್ಲಿ. ಅಲ್ಲ, ಫಸ್ಟ್ ಆಫ್ ಆಲ್ ನಿಮಗ್ ತಲೆ ಐತೆ ಅಂತಾನೆ ಡೌಟ್ ನನಗೆ. ತಲೆ ತಿನ್ನಕ್ಕೆ ನಿಮಗಿದೆಯಾ? ನಿಮಗಿದೆಯಾ? ಬರ್ತೀನಿ ನೋಡ್ಬಿಟ್ಟು ಏನೋ ಒಂದು ಸರ್ಟಿಫಿಕೇಟ್ ಕೊಡಿ ಹಂಗಾರೆ. ಆಯ್ತು. ನೀವೇನ್ ಬರೋದು? ನಾವೇನ್ ಸರ್ಟಿಫಿಕೇಟ್ ಕೊಡ್ಬೇಕು? ನಿಮಗೆ ಆಲ್ರೆಡಿ ನೀವ್ ನಮ್ಮ ಹತ್ರ ಜಾಯ್ನ್ ಆಗಿದ್ರೆ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ಆ ಪ್ರೂಫ್ ಏನಕ್ಕೆ ನೀವು ಇಷ್ಟೊಂದು ಒದ್ದಾಡ್ತಾ ಇದೀರಾ ಅಂದ್ಮೇಲೆ ನೀವ್ ಯಾರು? ಅಲ್ಲ, ನಾನು ನಿಮ್ಮ ಹತ್ರ ಪ್ರೂಫ್ ಕೊಟ್ಬಿಟ್ಟು ಮಾತಾಡೋಂತ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಮಾತಾಡೋಂತ ಅವಶ್ಯಕತೆನೇ ಇಲ್ಲ. ಇಡೀ ಫೋನು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ದೇವಿಯವರೊಂದಿಗೆ. ಹಲೋ 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 ಮಾತಾಡಿ. ಅದೇನ್ ಮಾತಾಡ್ತಾ ಇದ್ರ? ಮಾತಾಡಿ. ನಿಮ್ಗೆ ಮಾಡಕ್ ಕೆಲ್ಸ ಇಲ್ಲ, ಬೇರೆಯವ್ರಿಗೂ ಮಾಡಕ್ ಕೆಲ್ಸ ಕೊಡ್ಬೇಡಿ. ಒಂದ್ ನಿಮಿಷ. ಯಾರ್ಯಾರನ್ನ ನೀವು ಇನ್ನೊಂದ್ ಲೈನ್ ಅಲ್ಲಿ ಹಾಕೊಂಡು ಈ ತರ ಎಲ್ಲ ಅವಾಜ್ ಎಲ್ಲ ಕೊಡ್ಬೇಡಿ. ಏನ್ ಹಾಕ್ಲಿ ಅವಾಜ್ ಅಲ್ಲ. ನೀವ್ ಜಾಯ್ನ್ ಆಗಿದ್ರೆ ನಿಮ್ ಹತ್ರ ಪ್ರೂಫ್ ಇರ್ಬೇಕು. ನೀವ್ ಬರ್ಬೇಕು, ಮಾತಾಡ್ಬೇಕು. ಆಯ್ತಾ? ಅದನ್ ಬಿಟ್ಬಿಟ್ಟು ನಾವ್ ಬರ್ತೀವಿ, ಪ್ರೂಫ್ ಕೊಡಿ, ನೀವ್ ಎಲ್ಲಿರೋದು, ಎಲ್ಲಿ ಕಲ್ತಿರೋದು, ಅದೆಲ್ಲ ಯಾಕಪ್ಪ ಬೇಕು ನಿನಗೆ? ಸ್ವಲ್ಪ ಮರ್ಯಾದೆ ಕೊಟ್ಬಿಟ್ಟು ಮರ್ಯಾದೆ ತಗೊಳ್ಳಿ. ಆಯ್ತಾ? ನೀವ್ ಮರ್ಯಾದೆ ಕೊಟ್ಟು ಮಾತಾಡಿ. ನೀವ್ ಕರೆಕ್ಟ್ ಆಗಿ ಮಾತಾಡಿದ್ರೆ ಮಾತಾಡಿ. ಒಂದ್ ನಿಮಿಷ ನೀವಿರಿ. ಒಂದ್ ನಿಮಿಷ. ಯಾರೋ ಜೆಂಟ್ಸ್ ಮಾತಾಡ್ತೀನಿ ಅವ್ರ ಹತ್ರ. ನಾನೇ ಓನರ್. ಏನ್ ಹೇಳ ಫಸ್ಟ್? ನೀವು ಬೇರೆ ತರ ಮಾತಾಡ್ಬೇಡಿ. ನೀವು ಸರಿಯಾಗಿ ಮಾತಾಡ್ಸಿ ಕಸ್ಟಮರ್ನ. ಇಬ್ಬಿಬ್ರು ಬರ್ಬೇಡಿ ಒಬ್ಬನ ಮೇಲೆ ಜಗಳಕ್ಕೆ. ಸರಿ, ನೀವ್ ಯಾರ್ರಿ? ಏನ್ ಬೇಕು? ಏನ್ ಫೋನ್ ಮಾಡಿದೀರಾ? ಹೇಳಿಲ್ವಾ ಅವಾಗ್ಲೇ? ಹೇಳಿದ್ದೆ ಹೇಳಿ ಕಿಸ್ಬಾಯ್ ದಾಸ ಅಂತ ಅನ್ಕೊಂಡು ನಿಮ್ಮ ಹತ್ರ ಪದೇ ಹೇಳ. ಅರ್ಧಂಬರ್ಧ ಹೇಳ್ಕೊಟ್ಬಿಟ್ಟು ಅರ್ಧಂಬರ್ಧ ಯಾರಿಗೆ ಹೇಳ್ಕೊಟ್ಟಿದೀವಿ? ನೀವ್ ಬಂದ್ ಜಾಯ್ನ್ ಆಗಿದ್ದೀರಾ? ಫಸ್ಟ್ ಆಫ್ ಆಲ್ ಇಲ್ಲಿ ಜೆಂಟ್ಸ್ ಗೆ ಟ್ರೈನಿಂಗ್ ಕೊಡಲ್ಲ. ಅದ್ ಹೆಂಗಪ್ಪ ನೀನ್ ಫೋನ್ ಮಾಡ್ಬಿಟ್ಟು ನನಗೆ ಕೇಳ್ತೀಯಾ? ನಾನ್ ಜೆಂಟ್ಸ್ ಗೆ ಅಂತ ಎಲ್ಲ ಹೇಳ್ದೆ? ನಿಮ್ಗೆ ವಿಚಾರ ಕೇಳಕ್ಕೂ ಮುಂಚೆನೆ ನೀವು ಕಾಲ್ ಕಟ್ ಮಾಡ್ಬಿಟ್ಟು ಅರ್ಧಂಬರ್ಧ ಯಾರಿಗೆ ಹೇಳ್ಕೊಟ್ಟಿದೀವಿ ನಾವು? ಇಲ್ಲಿ ಕೋಮಲ ಅನ್ನೋರ್ಗೆ ಹೇಳ್ಕೊಟ್ಬಿಟ್ಟು ಅವ್ರು ನೋಡಿದ್ರೆ ಅಲ್ಲಿ ತಗೊಂಡೋಗಿ ಯಾವ್ದೋ ಕೋಳಿ ಗುದ್ಬಿಟ್ಟು ಕೋಳಿ ಕೇಸ್ ಹಾಕ್ತೀನಿ ಅಂತ ಕೂತವ್ರೆ ಯಾವ್ದೋ ಹಳ್ಳಿಲಿ. ಆಯ್ತು, ಆಗ್ಲಿ ಬಿಡಿ, ಆಗ್ಲಿ. ಅವ್ರು ತಗೊಂಡೋಗಿರೋದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಅಂತವ್ರು ಯಾರು ನಮ್ಮ ಹತ್ರ ಜಾಯ್ನ್ ಆಗಿಲ್ಲ. ಈ ತರ ಮಾಡಿದ್ರೆ ನೀವ್ ಹೇಳ್ಕೊಟ್ಟಿದ್ದಲ್ಲ. ಇನ್ನೇನೋ ಸಾಧನೆ ಮಾಡಿದ್ರೆ ನೀವ್ ಹೇಳ್ಕೊಟ್ಟಿದ್ದು ಅಲ್ವಾ? ನಾನು ಹೇಳ್ಕೊಟ್ಟಿದ್ದಾನೆ. ನನ್ನ ಹತ್ರ ಮಾತಾಡ್ಸಿ, ಅವ್ರ ಹತ್ರ ಮಾತಾಡ್ಸಿ. ಯಾರೋ ಅದು ಜಾಯ್ನ್ ಆಗಿರೋರು. ಅದೇ ಎಲ್ಲಾ ಬಂದ್ ನಿಮ್ ಹತ್ರ ಮಾತಾಡುವ ಕಾಲ್ ನೋಡಿದ್ರೆ ಯಾರೋ ಇನ್ನೊಬ್ರ ಹತ್ರ ಲೈನ್ ಹಾಕ್ಬಿಟ್ಟು ಅವ್ರ ಹತ್ರ ಅವಾಜ್ ಹಾಕಿಸ್ತೀರಾ ನೀವು? ಯಾರ ಹತ್ರನೂ
ಅವಾಗ ಅವಶ್ಯಕತೆ ನನಗಿಲ್ಲ, ಅರ್ಥ ಆಯ್ತಾ? ನಾನ್ ಎಲ್ಲಿ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ಅಂತ ಕೇಳೋ ಅವಶ್ಯಕತೆ ನಿನಗಿಲ್ಲ. ನಾನ್ ಹೇಳ್ತಾ ಇರೋದು ನನ್ನ ಹತ್ರ ಕಲ್ತಿದಾರೆ ತಾನೇ, ನನ್ನ ಹತ್ರ ಕಲ್ತಿರೋನ ಹತ್ರ ಮಾತಾಡ್ಸು. ಯಾರು ಕಲ್ತಿದಾರೆ ಅವ್ರ ಹತ್ರ ನಾನ್ ಮಾತಾಡ್ಸು. ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದೀನಿ, ರೆಸ್ಪೆಕ್ಟ್ ಕೊಡಿ. ಆ ಕಡೆಯಿಂದನೂ ಹೋಗು ಬಾ ಅಂತ ಅಂದ್ರೆ ನನ್ಗೂ ಮಾತು ಬರಲ್ಲ ಅಂತಲ್ಲ. ಹೋಗು ಬಾನು ಬರುತ್ತೆ, ಮತ್ತೊಂದು ಬರುತ್ತೆ, ಅರ್ಥ ಆಯ್ತಾ? ಅವಾಗಿಂದ ಪೇಷನ್ಸ್ ಇಂದ ಹೇಳ್ತಾ ಇದೀನಿ ತಾನೇ, ಯಾರು ಕಲ್ತಿದಾರೆ ಅವ್ರಿಗೆ ಮಾತಾಡ್ಸಿ ಅಂತ ಹೇಳ್ಬಿಟ್ಟು. ನಿಮ್ ಕನ್ನಡ ಅರ್ಥ ಆಗಲ್ವಾ? ಒಂದ್ ನಿಮಿಷ ಮಾತಾಡೋ ಇಲ್ಲಿ. ಅಲ್ಲ ನೀವು ಇಬ್ಬಿಬ್ರು ಬರ್ಬೇಡಿ, ಒಬ್ಬನ ಮೇಲೆ ಸರಿಯಾಗಿ ಒಬ್ರು ಮಾತಾಡಿ. ಏನೋ ಇಬ್ಬಿಬ್ರು ಯಾಕೆ ಜಗಳಕ್ಕೆ ಬರ್ತೀರಾ ನೀವು? ಯಾವ ಏರಿಯಾನ? ಬನರ್ಘಟ್ಟ ಅಂತೆ. ಬನಾಟಲ್ಲ ನೀವೇನ್ರಿ ಏನ್ ಹುಡುಗರು ಕಳಿಸ್ತೀರಾ? ಅದ್ ದೊಡ್ಡದಾಗ ಮಾತಾಡಿದ್ರಲ್ಲಪ್ಪ, ಅವರೇ ಇನ್ಸ್ಪೆಕ್ಟರ್, ಮಾತಾಡಿ. ಇನ್ಸ್ಪೆಕ್ಟ್ರ ಕಮಿಷನರ್ ಎಲ್ಲಾರ್ಗು ನ್ಯಾಯ ಅಂದ್ರೆ ನ್ಯಾಯನೇ ಏನ್ರಿ? ಅವ್ರ ಹತ್ರ ಮಾತಾಡ್ತೀನಿ. ನ್ಯಾಯನೇ ನಾನು ಕೇಳ್ತಿರೋದು. ಅದು ಯಾರು ಕಲ್ತಿದಾರೆ ಅವ್ರ ಕೈ ಮಾತಾಡ್ಸಪ್ಪ. ನೀನ ಕಲ್ತಿದೀಯಾ ಮಾತಾಡಕ್ಕೆ? ಯಾವ ಇನ್ಸ್ಪೆಕ್ಟರ್? ಯಾವ ಹೇಳ್ರಿ ನಿಮ್ ಹೆಸರು ಹೇಳ್ರಿ. ಯಾವ ಇನ್ಸ್ಪೆಕ್ಟರ್? ಮಾತಾಡಿಸ್ತೀನಿ ನಾನು ನಮ್ ಸಾಹೇಬ್ರ ಕೈಲಿ. ಮಾತಾಡ್ಸಿ. ಫಸ್ಟ್ ನೀನ್ ಮಾತಾಡೋ ಇಲ್ಲಿ. ಯಾವ ಏರಿಯಾನ? ನೀವ್ ಇನ್ಸ್ಪೆಕ್ಟರ್ ಅಂದ್ಬಿಟ್ಟು ನನ್ಗೆ ಎದುರಿಸ್ಬೇಡಿ. ಮತ್ತೆ ಇನ್ನೇನ್ ಮಾತಾಡ್ತಾ ಇದ್ದ ತಾನೆ, ನೆಟ್ಟಿಗೆ ಮಾತಾಡಿ. ಯಾರು ಅಂತ ಹೇಳಿ, ಯಾವ ಹುಡುಗಿ ಕಲ್ತಿದ್ದಾಳೆ ಅವಳ ಹೆಸರು, ಅವಳ ಹತ್ರ ಮಾತಾಡ್ಸಿ, ಆಯ್ತಾ? ಅವ್ರು ತಗೊಂಡೋಗಿ ಎಲ್ಲೋ ಕಲ್ತಿ ಎಲ್ಲೋ ಗುದ್ದು ಬಿಟ್ರೆ ನಮಗ್ ಫೋನ್ ಫೋನ್ ಮಾಡಿದ್ಯಾ ರಾಜ್ಕುಮಾರ? ನೋಡಿ ದೊಡ್ಡವ್ರ ಹೆಸರು ಚಿಕ್ಕ ಬಾಯಲ್ಲಿ ಹೇಳ್ಬೇಡಿ. ರಾಜ್ಕುಮಾರ ಇವ್ ವಿಷ್ಣುವರ್ಧನ್ ಅನ್ಕೊಂಡು ನೀವು ಸರಿಯಾಗಿ ಮಾತಾಡಿ. ಹಲೋ ಬುದ್ಧಿವಂತ, ಅದನ್ನ ಕೇಳ್ತಾ ಇರೋದು ಕರೆಕ್ಟ್ ಆಗಿ. ಫಸ್ಟ್ ಕೇಳಿದಕ್ಕೆ ಆನ್ಸರ್ ಮಾಡೋದನ್ನ ಕಲಿ. ಅದೇಂತ ಅದನ್ನ ಇಲ್ಲಿ ನನ್ನ ಹತ್ರ ಮಾತಾಡ. ಫಸ್ಟ್ ನೀವು ಸರಿಯಾಗಿ ಮಾತಾಡಿ. ಬುದ್ಧಿವಂತ ಉಪೇಂದ್ರ, ನಾನೇ ಬುದ್ಧಿವಂತ ಅಲ್ಲಿ ಮಾತಾಡಬೇಡ. ಫಸ್ಟ್ ಕೇಳಿದಕ್ಕೆ ಆನ್ಸರ್ ಮಾಡೋ. ನೀವ್ಯಾರ್ರಿ? ನೀವ್ ಕೇಳಿದಕ್ಕೆಲ್ಲ ಉತ್ತರ ಕೊಡಕ್ ನನ್ಗೆ? ಅಪ್ಪ ತಂದೆ, ನಿನಗೆ ಏನಪ್ಪ ಬೇಕೋ? ಬರ್ತೀಯನೋ? ಬಾರ ಇಲ್ಲಿ ಹುಳಿಮಾ ಪೊಲೀಸ್ ಸ್ಟೇಷನ್ ಹತ್ರ ಬಾರ ಇಲ್ಲಿಗೆ. ಜಾಸ್ತಿ ಓವರ್ ಆಗಿ ಮಾತಾಡ್ಬಾರ್ದು. ಬಾ, ಬಂದಿಲ್ಲಿ ಮಾತಾಡು. ನಿನ್ ಮೀಟರ್ ಇದ್ರೆ ನೀನ್ ಬಾ, ನಾನು ಇಲ್ಲೇ ಇದ್ದೀನಿ. ಬಾ, ಅಲ್ಲಪ್ಪ ನಾನೇನ್ ಮನ್ಸನ ಆಟನ ನಾನು. ಫಸ್ಟ್ ಸ್ಟೇಷನ್ ಹತ್ರ ಬಾರ, ಇಲ್ಲಿ ಹುಳಿಮಾ ಹತ್ರ ಬಾರ. ಬಂದಿಲ್ಲಿ ಮಾತಾಡು. ಹಲೋ ಹಲೋ ಹೇಳಿ ರಮ್ಯಾ ಅವ್ರೆ, ಆದ್ರೆ ಸುನಿಲ್ ಅಂತ ಮಾತಾಡೋದು. ಸ್ನೇಹಿತೇನೋ ಯಾರೋ ಅನು, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. The person you are speaking with has put your call on hold. ಹಲೋ ಹೇಳೆ. ಏನ್ ಬಿಸಿ ಯಾವಾಗಿಂದ? ಮಾತಾಡ್ತಾ ಇದ್ದೆ ಅಂತ ಹೇಳ್ಬೇಡಿ, ಜಗಳ ಮಾಡ್ತಾ ಇದ್ದೆ ಅಂತ ಹೇಳಿ. ಯಾರು ಕಾಲ್ ಮಾಡಿದ್ರು? ಇದು ನಾನೇನೆ. ಅವಾಗ್ಲೇ ಜಗಳ ಮಾಡ್ಲಿಲ್ವಾ ನಿಮ್ ಜೊತೆ? ಏನ್ಸಕ್ಕೆ? ಯಾರು ನೀವು? ಯಾರೇ ರಮ್ಯಾ ಇದು? ಯಾರದು? ಕಾನ್ ಕಾಲ್ ನೀನ್ ಹಾಕಿರೋದು ತಾಯಿ? ನಾನೆಲ್ಲ ಹಾಕಿದ್ದೀನಿ ತಾಯ? ಇಲ್ಲ, ಅದೇ ದೇವ ಬಂದಿತ್ತು ಅಲ್ಲ ಹಾಕಕ್ಕೆ. ಅದೇ ಇರ್ಬೇಕು ಮೇ ಬಿ. ನಾವು ಯಾರಿದ್ದಾರೆ? ಯಾರೇ ರಮ್ಯಾ? ಯಾರಂತ ಗೊತ್ತಿಲ್ಲ, ನಂಗೆ ಹೇಳಿಲ್ಲ ಇನ್ನ. ನಾನು ಕೇಳಿಲ್ಲ ಯಾರಂತ. ವೆರಿ ಗುಡ್. ಜಗಳ ಆಡ್ತಿದ್ದೀನಿ. ನಿನ್ನಂತ ಫ್ರೆಂಡ್ಸ್ ಇರ್ಬೇಕು. ಯಾರು ಏನಂತ ಗೊತ್ತಿಲ್ದಿರ ಕಾಲ್ ಹಾಕೋರು ಫಸ್ಟ್ ನಿನ್ನಂತವ್ರು ಇರ್ಬೇಕು. ಅಲ್ಲ, ನೀನೆ ತಾನೇ ಜಗಳ ಆಡ್ತಾರೆ. ಆಪೋಸಿಟ್ ನಿಜವಾಗ್ಲೂ ಹೇಳಿದೀನಿ, ತಲೆ ಕೆಟ್ಟೋಗಿದೆ. ಬೈ ಮಾಡಿ ಅಲ್ಲಿ ಬರ್ಬಾರ್ದೆಲ್ಲ ಬರ್ತವೆ. ತಲೆ ಕೆಟ್ಟೋಗಕ್ಕಲ್ಲ ನಾವಿರೋದು, ಖುಷಿ ಪಡ್ಸಕ್ಕೆ. ನನ್ನ ಹೆಸರು RJ ಸುನಿಲ್ ಅಂತ. ಓಕೆ. ರಮ್ಯಾ ಅವರೇ ನಿಮ್ ನಂಬರ್ ಕಳ್ಸಿ. ಏನ್ ರಮ್ಯಾ? ಹೇಳಮ್ಮ. ಯಾರು ಕೊಟ್ಟಿದ್ದ ನಂಬರ್? ಹೇಳಿದ್ರಲ್ಲ ಅವ್ರೆ. ಇದನ್ನ ನಂಬೇಕಾ ನಾನು? ಅಲ್ಲ, ಇದನ್ನ ನಂಬೇಕಾ? ನಂಬಸಕ್ಕೆ ನನಗೊಂದು ವೀಕ್ ಬೇಕು. ನಮ್ಸಕ್ಕೆ 1 ವೀಕ್ ಬೇಕು? 1 ವೀಕ್ ಅಲ್ಲ, ನಾನು ನಂಬೋದು ಇಲ್ಲ, ಆಯ್ತಾ? ಏನ್ ನಿಜ ಪ್ರಾಮಿಸ್ ಅಮ್ಮ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡ್ ಗೊತ್ತಾಗತ್ತೆ RJ ಸುನಿಲ್ ಅಂತ. ಇಲ್ಲಿ ಜಾಸ್ತಿ ಕಾಗೆ ಆರಿಸ್ತಾರೆ, ಅದಕ್ಕೋಸ್ಕರ ನಿಂಗೆ ಕಾಯಿ ಅಷ್ಟೇ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.